ಸಿದ್ದರಾಮಯ್ಯ ವಿರುದ್ಧವೇ ಸಿಡಿದ್ರ ಆಪ್ತ ನಾಯಕ ರಾಜಣ್ಣ. ಜನ ಜಮೀರಾಯ್ತು. ಈಗ ಕೆಎನ್ ರಾಜಣ್ಣ ಉರಿ ಅಂತ ಇದ್ದಾರೆ. ಸಿದ್ದರಾಮಯ್ಯ ವಿರುದ್ಧವೇ ಆಪ್ತ ನಾಯಕ ರಾಜಣ್ಣ ಕಿಡಿ. ಜಮೀರ್ ಅಹಮದ್ ಖಾನ್ ಆಯ್ತು. ಈಗ ಕೆಎನ್ ರಾಜಣ್ಣ ಸಿದ್ದರಾಮಯ್ಯ ಬಗ್ಗೆ ಪ್ರಶ್ನೆ ಕೇಳ್ತಿದ್ದಂತೆ ಸಿಡುಕಿದ ರಾಜಣ್ಣ. ಸಿದ್ದರಾಮಯ್ಯ ಅಸಮಾಧಾನಗೊಂಡಿದ್ದು ನನಗೆ ಗೊತ್ತಿಲ್ಲ. ನನಗೇನ್ ಕೇಳ್ತೀರಾ, ಹೋಗಿ ಸಿದ್ದರಾಮಯ್ಯರನ್ನೇ ಕೇಳಿ ಅಂತ. ಸಿದ್ದು ಅಸಮಾಧಾನ ನನಗೆ ಗೊತ್ತಿಲ್ಲ, ಅವರನ್ನೇ ಕೇಳಿ. ಸಿದ್ದರಾಮಯ್ಯ ವಿರುದ್ಧ ಪರೋಕ್ಷವಾಗಿ ಗುಡುಗಿದಂತ ರಾಜಣ್ಣ. ಸಂಪುಟದ ಸಚಿವರ ಪಟ್ಟಿ 3 ಸಲ ಬದಲಾವಣೆಯಾಗಿದೆ. ಹೈಕಮಾಂಡ್ನಲ್ಲಿ ಗೊಂದಲವಿದೆ ಅನ್ನೋದನ್ನ ತೋರಿಸುತ್ತೆ. ತುಮಕೂರಿನಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ ಕೆಎನ್ ರಾಜಣ್ಣ. ಕೆಎನ್ ರಾಜಣ್ಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರ ಒಂದು ರೀತಿ ರೈಟ್ ಹ್ಯಾಂಡ್ ಅಂತ ರೀತಿಯಲ್ಲಿ ಕಾಣಿಸ್ಕೊಂಡಂತವ್ರು. ಬಟ್ ಇದೀಗ ಕೆಎನ್ ರಾಜಣ್ಣ ಅವರ ಈ ಒಂದು ನಡೆ, ಮಾತನಾಡಿದಂಥ ರೀತಿ ಇದೆಯಲ್ಲ, ಇದು ಮತ್ತೆ ಇಬ್ಬರ ಮಧ್ಯೆ ಏನಾದರೂ ಬಿರುಕು ಬಿಟ್ಬಿಟ್ಟಿದೇನಪ್ಪ. ಈಗಾಗಲೇ ಜಮೀರ್ ಅಹಮದ್ ಖಾನು ಕೂಡ ಸಿದ್ದರಾಮಯ್ಯರಿಂದ ದೂರ ಉಳಿದ್ಬಿಟ್ಟಿದ್ದಾರೆ. ಈಗ ಕೆಎನ್ ರಾಜಣ್ಣನು ಕೂಡ ಅದೇ ರೀತಿಯೇನಾ ಅಂತ. ಸಿದ್ದರಾಮಯ್ಯ ಅವರ ಬಣ ಆಪ್ತರು ಅಂತ ಯಾರು ಹೇಳ್ತಿತ್ತಲ್ಲ, ಈಗ ಯಾರು ಕೂಡ ಸಿದ್ದರಾಮಯ್ಯ ಅವ್ರ ಜೊತೆಗೆ ಕಾಣಿಸ್ತಾ ಇಲ್ಲ. ಅಂದರೆ ಅವ್ರ ಜೊತೆಗೆ ಇದಾರಾ ಇಲ್ವಾ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗಿದೆ. ಅಧಿಕಾರ ಇದ್ದಾಗ ಮಾತ್ರ ಬೆಲೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆಯಾ ಅನ್ನೋದು ಮತ್ತೊಂದು ಕಡೆ. ಗೊತ್ತಿಲ್ಲಪ್ಪ, ಸಿದ್ದರಾಮಯ್ಯ ನಾವು ಭೇಟಿ ಮಾಡಿಲ್ಲ. ಈಗ 3-4 ದಿವಸದಿಂದ ಭೇಟಿ ಮಾಡಿಲ್ಲ. ಇದು ಹೈಕಮಾಂಡ್ನವರು, ನಾನು ಅದೇ ಹೇಳಿದ್ದಲ್ಲಿ ಮೊದಲೇನೆ 3 ಬಾರಿ ಬದಲಾವಣೆ ಮಾಡಿದ್ದಾರೆ ಲಿಸ್ಟ್ಗಳು. ಇದು ಏನ್ ತೋರಿಸುತ್ತೆ ಅಂದ್ರೆ ಹೈಕಮಾಂಡ್ನಲ್ಲಿ ಗೊಂದಲ ಇದೆ ಅಂತೇಳಿ ಎಲ್ಲರೂ ಕೂಡ ಮಾತಾಡ್ತಾರೆ. ನಾನ್ ಮಾತಾಡ್ತಾ ಇಲ್ಲ. ನೋಡಿ, ಗೊತ್ತಿಲ್ಲಪ್ಪ, ಸಿದ್ದರಾಮಯ್ಯ ನಾವು ಭೇಟಿ ಮಾಡಿಲ್ಲ. ಈಗ 3-4 ದಿವಸದಿಂದ ಭೇಟಿ ಮಾಡಿಲ್ಲ. ಇದು ಹೈಕಮಾಂಡ್ನವರು, ನಾನು ಅದೇ ಹೇಳಿದ್ದಲ್ಲಿ ಮೊದಲೇನೆ 3 ಬಾರಿ ಬದಲಾವಣೆ ಮಾಡಿದ್ದಾರೆ ಲಿಸ್ಟ್ಗಳು. ಇದು ಏನ್ ತೋರಿಸುತ್ತೆ ಅಂದ್ರೆ ಹೈಕಮಾಂಡ್ನಲ್ಲಿ ಗೊಂದಲ ಇದೆ ಅಂತೇಳಿ ಎಲ್ಲರೂ ಕೂಡ ಮಾತಾಡ್ತಾರೆ. ನಾನ್ ಮಾತಾಡ್ತಾ ಇಲ್ಲ. ನೋಡಿ, ಗೊತ್ತಿಲ್ಲಪ್ಪ, ಸಿದ್ದರಾಮಯ್ಯ ನಾವು ಭೇಟಿ ಮಾಡಿಲ್ಲ. ಈಗ 3-4 ದಿವಸದಿಂದ ಭೇಟಿ ಮಾಡಿಲ್ಲ. ಇದು ಹೈಕಮಾಂಡ್ನವರು, ನಾನು ಅದೇ ಹೇಳಿದ್ದಲ್ಲಿ ಮೊದಲೇನೆ 3 ಬಾರಿ ಬದಲಾವಣೆ ಮಾಡಿದ್ದಾರೆ ಲಿಸ್ಟ್ಗಳು. ಇದು ಏನ್ ತೋರಿಸುತ್ತೆ ಅಂದ್ರೆ ಹೈಕಮಾಂಡ್ನಲ್ಲಿ ಗೊಂದಲ ಇದೆ ಅಂತೇಳಿ ಎಲ್ಲರೂ ಕೂಡ ಮಾತಾಡ್ತಾರೆ. ನಾನ್ ಮಾತಾಡ್ತಾ ಬದಲಾಗಿದ್ದು ಇದೇ ಮೊದಲ ಬಾರಿ ಕಾಂಗ್ರೆಸ್ ಇತಿಹಾಸದಲ್ಲಿ ಹೀಗಾಗಿದೆ. ಈ ಹಿಂದೆ ನಾನು ಎಲ್ಲಿ ನೋಡಿಲ್ಲ, ಕೇಳಿಯೂ ಇಲ್ಲ. ಈ ಸಲ ಆಗಿದೆ. ಅದಕ್ಕೆ ಬೇರೆ ಬೇರೆ ಕಾರಣಗಳಿವೆ. ಡಿಕೆ ಸಂಪುಟ ರಚನೆ ಬಗ್ಗೆ ಮಾಜಿ ಸಚಿವ ರಾಜಣ್ಣ ಕಿಡಿಯನ್ನ ಕಾರಿದ್ದಾರೆ. ವರಿಷ್ಠರ ಭೇಟಿಗೆ ಸಿಎಂ ಡಿಕೆ ದೆಹಲಿಗೆ ಹೋಗಿದ್ದಾರೆ. ಏನ್ ತೀರ್ಮಾನ ಮಾಡ್ಕೊಂಡು ಬರ್ತಾರೆ ನೋಡೋಣ. ಸಚಿವರ ಪಟ್ಟಿ ಬದಲಾವಣೆ ಬಗ್ಗೆ ರಾಜಣ್ಣ ಅಸಮಾಧಾನ. ಸಚಿವರ ಪಟ್ಟಿಯಲ್ಲಿ ಪದೇ ಬದಲಾವಣೆ ಅಂತ ಬಂದಿದ್ದು ಇದೇ ಮೊದಲ ಬಾರಿಗೆ. ಕಾಂಗ್ರೆಸ್ ಇತಿಹಾಸದಲ್ಲಿ ಹೀಗಾಗಿದೆ. ಈ ಹಿಂದೆ ನಾನು ಎಲ್ಲಿ ನೋಡಿಲ್ಲ, ಕೇಳಿಯೂ ಇಲ್ಲ. ಬಟ್ ಈ ಬಾರಿ ಆಗಿದೆ. ದೆಹಲಿಗೆ ತೆರಳಿದ್ದಾರೆ, ಹೋಗ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಸೊ ಏನಾಗುತ್ತೆ ನೋಡೋಣ, ಏನ್ ತೀರ್ಮಾನ ಮಾಡ್ಕೊಂಡು ಬರ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಕೆಎನ್ ರಾಜಣ್ಣ ಮಾತನಾಡಿದ್ದಾರೆ. ತೀರ್ಮಾನಗಳು ಏನು ನೋಡಿ, ಅದು ಒಂದು ಕಾಂಗ್ರೆಸ್ ಇತಿಹಾಸದಲ್ಲಿ ಅದು ಮೊದಲನೇದು. ಯಾವಾಗಲೂ ಪಟ್ಟಿಗಳು ಈ ತರ ಬದಲಾವಣೆ ಆಗಿದ್ದು ನಾನು ಕೂಡ ಕೇಳೂ ಇಲ್ಲ, ನೋಡೂ ಇರಲಿಲ್ಲ. ಈ ಸರಿ ಆಗಿದೆ. ಸರಿ, ಅದೇ ಒಂದೇ ಕಾರಣ ಅಲ್ಲ, ಬೇರೆ ಬೇರೆ ಕಾರಣಗಳು ಇರ್ತವೆ. ಈಗ ಅವೆಲ್ಲವನ್ನು ಕೂಡ ಈಗೆಲ್ಲ ಆಚೆ ಬಂದಿರೋದ್ರಿಂದ ಆ ಹಿನ್ನೆಲೆಯಲ್ಲಿ ಈಗ ಹೊಸ ತೀರ್ಮಾನಗಳು ಏನನ್ನ ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗಿ ವರಿಷ್ಠರ ಜೊತೆ ಚರ್ಚೆ ಮಾಡ್ಕೊಂಡು ಬರ್ತಾರೆ, ನೋಡೋಣ. ನೋಡಿ, ಅದು ಒಂದು ಕಾಂಗ್ರೆಸ್ ಇತಿಹಾಸದಲ್ಲಿ ಅದು ಮೊದಲನೇದು. ಯಾವಾಗಲೂ ಪಟ್ಟಿಗಳು ಈ ತರ ಬದಲಾವಣೆ ಆಗಿದ್ದು ನಾನು ಕೂಡ ಕೇಳೂ ಇಲ್ಲ, ನೋಡೂ ಇರಲಿಲ್ಲ. ಈ ಸರಿ ಆಗಿದೆ. ಸರಿ, ಅದೇ ಒಂದೇ ಕಾರಣ ಅಲ್ಲ, ಬೇರೆ ಬೇರೆ ಕಾರಣಗಳು ಇರ್ತವೆ.
ಈಗ ಅವೆಲ್ಲವನ್ನು ಕೂಡ ಈಗೆಲ್ಲ ಆಚೆ ಬಂದಿರೋದ್ರಿಂದ ಆ ಹಿನ್ನೆಲೆಯಲ್ಲಿ ಈಗ ಹೊಸ ತೀರ್ಮಾನಗಳು ಏನನ್ನ ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗಿ ವರಿಷ್ಠರ ಜೊತೆ ಚರ್ಚೆ ಮಾಡಿ ಮಾಡ್ಕೊಂಡು ಬರ್ತಾರೆ ನೋಡೋಣ. ನೋಡಿ, ಅದು ಒಂದು ಕಾಂಗ್ರೆಸ್ ಇತಿಹಾಸದಲ್ಲಿ ಅದು ಮೊದಲನೇದು. ಯಾವಾಗಲೂ ಪಟ್ಟಿಗಳು ಈ ಥರ ಬದಲಾವಣೆ ಆಗಿದ್ದು ನಾನು ಕೂಡ ಕೇಳೂ ಇಲ್ಲ, ನೋಡೂ ಇರಲಿಲ್ಲ. ಈ ಸರಿ ಆಗಿದೆ. ಸರಿ, ಅದೇ ಒಂದೇ ಕಾರಣ ಅಲ್ಲ, ಬೇರೆ ಬೇರೆ ಕಾರಣಗಳು ಇರ್ತವೆ. ಈಗ ಅವೆಲ್ಲವನ್ನು ಕೂಡ ಈಗೆಲ್ಲ ಆಚೆ ಬಂದಿರೋದ್ರಿಂದ ಆ ಹಿನ್ನೆಲೆಯಲ್ಲಿ ಈಗ ಹೊಸ ತೀರ್ಮಾನಗಳು ಏನನ್ನ